ಎಲ್ರಿಗೂ ನಮಸ್ಕಾರ ರೀ. ಶಿಕ್ಷಣ ಇಲಾಖೆ ಒಳಗಡೆ ಏನು GPSTR, HSTR ಮತ್ತು PSTR ಏನು ಕರಿಯಾಕೆ ಹೊಂಟಾರಲ್ಲ, ದೈಹಿಕ ಶಿಕ್ಷಕರದ್ದು ಎಲ್ಲ ಟೀಚರ್ ಎಕ್ಸಾಮ್ಸದ್ದು ಅದ್ರದ್ದು C&R ರೂಲ್ ಬರಾತಿಲ್ಲ ಅಂತಂದು ಭಾಳ ಹುಡುಗರು ಕಂಗಾಲಾಗ್ಯಾರ. ವಿಶೇಷವಾಗಿ ನನ್ನ ಕ್ಲೋಸ್ ಫ್ರೆಂಡ್, ಓಕೆ, ಅವನು ಕೂಡ ಬಹಳ ಕೇಳತ್ತಾನ. ರಾತ್ರಿ 11 ಗಂಟೆ ಆದರೂ ಕೇಳ್ತಾನೆ, ಬೆಳಿಗ್ಗೆ ಆದರೂ ಕೇಳ್ತಾನೆ, C&R ಬಿಟ್ಟೇ ಇಲ್ಲ ಅಂತ. ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇವುಗಳ ಬಗ್ಗೆ ಮಾತಾಡ್ದೇ ಓದೋರು ಭಾಳ ಅದಾರ. ಸೊ ನಾವು ಮಾತಾಡಿ ಟೈಮನ್ನು ಭಾಳ ಕಳೆಯತ್ತೀವಿ ಅಂತ ನನಗೆ ಅನಿಸ್ತಾ ಇರ್ತದೆ. ಸೊ ಇದನ್ನು ದಯವಿಟ್ಟು ನೀವು ಸ್ವಲ್ಪ ಇದ್ರ ಬಗ್ಗೆ ಬಿಟ್ಬಿಡಿ. ಮತ್ತು ಏನಂತಂದರೆ, ಈಗ ಡಿಸ್ಕ್ರಿಪ್ಟಿವ್ ಪೇಪರ್ ತೆಗಿತಾರೆ ಏನು ಇಲ್ಲ ಅನ್ನೋದು ಮತ್ತು ಬಹಳ ವಿದ್ಯಾರ್ಥಿಗಳ ಮತ್ತು ಪ್ರಶ್ನೆ ಆಗೈತಿ. ಇದ್ರ ಬಗ್ಗೆ ಸ್ಪಷ್ಟತೆ ಯಾವುದೂ ಕೂಡ ಕೊಟ್ಟಿಲ್ಲ, ಅಥವಾ ನಾವು ಒಂದು ಇದಕ್ಕೆ ಬರಬೇಕಂತ. ನಾನು ನೋಡಿ, ನೀವು ಹೆಂಗಂತಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರಲಿ ಮತ್ತು ಬಿಡಲಿ, ಇದ್ರೂ ಪ್ರಿಪ್ರೇಷನ್ ಇರಲಿಲ್ಲ ಅಂದ್ರೂ ಮಾಡ್ಬೇಕು. ಅದು ನಮಗೆ ಬಿಟ್ಟಿದ್ದಲ್ಲ, ನಮಗೇನವರು ಡೈರೆಕ್ಟಾಗಿ ನೌಕರಿ ಅಂತ ಕೊಡಲ್ಲ. ಸೊ ಹೀಗಾಗಿ ಡಿಸ್ಕ್ರಿಪ್ಟಿವ್ ಪೇಪರ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ನೋಟಿಫಿಕೇಷನ್ ಆದಾಗ ಕ್ಲಿಯರ್ ಆಗಿಯೇ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸಾಮಾನ್ಯವಾಗಿ ಒಂದು ಸಬ್ಜೆಕ್ಟ್ ಪೇಪರ್ ಅಂತ ಇರ್ತದೆ, ಒಂದು ಕಾಮನ್ ಪೇಪರ್ GK ಪೇಪರ್ ಇರ್ತದೆ. ಸೊ ಈಗ ಎರಡಕ್ಕೆ ರೆಡಿ ಆಗಿರಿ. GK ಪೇಪರ್ ಒಳಗೆ ಕಾಮನ್ ಸಿಲೆಬಸ್ GPSTRಗೆ, HSTRಗೆ, PSTRಗೆ ಸೇಮ್ ಸಿಲೆಬಸ್ ಇದೆ. ನೀವು ಬೇರೆ ಓದಬೇಕನ್ನುವಂಥ ತಲೆ ಕೆಡಿಸ್ಕೊಳ್ಳೋವಂಥ ವಿಷಯನೇ ಇಲ್ಲ. ಪೇಪರ್ 2, ದಟ್ಸ್ ಯುವರ್ ಸಬ್ಜೆಕ್ಟ್ ಪೇಪರ್. ಯು ಮಸ್ಟ್ ಹ್ಯಾವ್ ದ ಕಮಾಂಡ್ ಆನ್ ದ ಸೇಮ್ ಸಬ್ಜೆಕ್ಟ್ ಪೇಪರ್. ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರೆ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು, ಅದೇನು ದೊಡ್ಡ ಸಮಸ್ಯೆನೇ ಅಲ್ಲ ನನ್ನ ಪ್ರಕಾರ. ಬಟ್ ಅದರ ಥಿಂಗ್ ಈಸ್ ಏನಂತಂದರೆ, ನಾವು ಏನೋ ಒಂದು ಬರುತ್ತೆ ಆಗುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವಾಗ ನಮಗೆ ಭಾಳ ನೋವಾಗುತ್ತೆ. ಅದು ಎಲ್ಲದರಲ್ಲೇ ಆಗಿರ್ಬೋದು, ಅದು ಜೀವನದೊಳಗಾಗಿರ್ಬೋದು, ಅದು ಪರೀಕ್ಷೆ ಒಳಗಾಗಿರ್ಬೋದು, ಅದು ಒಂದು ಬೇರೆ ನಮ್ಮ ಲೈಫ್ ಸ್ಟೈಲ್ ಒಳಗಾಗಿರ್ಬೋದು. ಸೊ ನಾನೇನು ಹೇಳ್ತೀನಿ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್. ಬೇರೆ ಕಡೆಯಿಂದನೂ ಕೂಡ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಸೊ ನೀವು ಈಗ ಅದ್ರ ಮೇಲೆ ಏನಾದರೂ ನಂಬಿಕೆ ಕೂತ್ಕೊಂಡ್ರೆ ಬರ್ತದೆ, C&R ರೂಲ್ ಬರ್ತದೆ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಸೊ ಅದು ತಪ್ಪು ನನ್ನ ಪ್ರಕಾರ. ಅದನ್ನು ಬಿಟ್ಟು ಓದಿ. ಡಿಸ್ಕ್ರಿಪ್ಟಿವ್ ಪೇಪರ್ ತೆಗೆದಾನ MCQ ಮಾಡಬೇಕಂತಂದರೆ ನೀವು ಇನ್ನೂ ಚೆನ್ನಾಗಿ ಓದಬೇಕಂದಂಗೆ. ಯಾಕಂತಂದರೆ ಒಂದಿಷ್ಟು ಉತ್ತರಗಳು ಗೊತ್ತಿದ್ರೆ ಎಷ್ಟು ಬರೀತಿದ್ರಿ. ಬಟ್ ಇಲ್ಲಿ ಹಾಗಲ್ಲ, ನಿಖರವಾಗಿ ನೇರವಾಗಿ ಪ್ರಶ್ನೆಗೆ ಉತ್ತರಿಸ್ಬೇಕು. ಸೊ ನಿಮ್ಮ ಕಡೆ ಎಷ್ಟಿದೆ ಅನ್ನೋದನ್ನು ಈ ಸಲ ಚೆಕ್ ಮಾಡ್ತಾರೆ ಅವರೇ. ಸೊ ಅದಕ್ಕೋಸ್ಕರನೇ ಈ ಸ್ಕೂಲ್ ಬುಕ್ಸ್ ಏನದಾವಲ್ಲ, ಇವುಗಳನ್ನ ಬೇಗ ಮುಗಿಸಿ ಏನು ಬೇರೆ ಎಕ್ಸಾಮ್ಸ್ ಅದಾವಲ್ಲ, KPSC KE ಮಾಡುವಂಥ, ಮತ್ತು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದು ಎಲ್ಲ ಕ್ವಶನ್ ಪೇಪರ್ನ ಬಿಡ್ಸೋಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನಾದರೂ ಕ್ವಶನ್ ಪೇಪರ್ ಇಲ್ಲ ಅಂತಂದರೆ ಈ GPSTR, HSTR ಮತ್ತು ಕ್ರೈಸಿದು ಮತ್ತು KVS NVSದು ನಿಮ್ಗೆ ನಾನು ಪ್ರಶ್ನೆ ಪತ್ರಿಕೆನ ಕೊಡ್ತೀನಿ ಅತ್ಯಂತ ಕಡಿಮೆ ಬೆಲೆ ಒಳಗೆ. ನನ್ನನ್ನು ನೀವು ಸಂಪರ್ಕಿಸಬಹುದು, ನಾನು ಸಂಪರ್ಕಿಸುವ ಸಂಖ್ಯೆನೂ ಕೂಡ ಕೊಡ್ತೀನಿ. ಹೀಗೆ ಮಾಡ್ತಾ ಹೋದಂಗೆ ನಿಮಗೆ ಒಂದಷ್ಟು ಅನುಭವಗಳು ಮತ್ತು ಅವಕಾಶಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಅದಕ್ಕೋಸ್ಕರನೇ ಬೇರೆ ಏನು ವಿಷಯಗಳು ಆಗ್ತಾಯಿದ್ದಾವೆ ಸಮಾಜದೊಳಗೆ ಅವನ್ನ ಬಿಟ್ಬಿಡಿ. ನೋಟಿಫಿಕೇಷನ್ ಇವತ್ತೇ ಆಗೈತಿ ಅನ್ನುವಂಥ ನೆನಪಿಟ್ಕೋರಿ, ತಲೆಯಾಗಿಟ್ಕೋರಿ, ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಇದ್ರ ಬಗ್ಗೆ ನಮಗೆ ನನ್ನ ಸ್ನೇಹಿತರು ಆಗಿಂದ ಹಿಡ್ಕೊಂಡು ವಾತಾವರಣದೊಳಗೆ ತಲೆ ಕೆಡಿಸೋರು ಭಾಳ ಜನ ಅದಾರ. ಅದನ್ನು ಬಿಟ್ಟು ನಾವು ಪರೀಕ್ಷೆ ಪ್ರಿಪ್ರೇಷನ್ ಮೇಲೆ ಒತ್ತು ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.